1,00,000 ಅಲ್ಲ, 2,00,000 ಅಲ್ಲ, 3,00,000 ಅಲ್ಲ, 2 ಕೋಟಿಗೂ ಹೆಚ್ಚು ವೋಟ್ ಪಡ್ಕೊಂಡಿರೋದು ಅಷ್ಟು ಸುಲಭದ ಮಾತೇ ಅಲ್ಲ. ಕನ್ನಡಿಗರ ಅವ್ರು ಫ್ರೀ ಮಾಡ್ಕೊಂಡು ನಿಮ್ಗೆ ವೋಟ್ ಮಾಡ್ತಿದ್ದಾರೆ ಅಂದರೆ ನಿಮ್ಮನ್ನ ಅಷ್ಟು ಅವ್ರು ಪ್ರೀತಿ ಮಾಡ್ತಿರ್ತಾರೆ ಅಂತ ಅರ್ಥ. ಅಷ್ಟು 2 ಕೋಟಿಗೂ ಹೆಚ್ಚು ವೋಟ್ ಪಡ್ಕೊಂಡಿರೋ ಸಂಭ್ರಮ ಹೇಗಿದೆ. ಹಣ ಮುಖ್ಯ ಅಲ್ಲ, ಈ ಜನರ ಪ್ರೀತಿ ಗಳಿಸೋದು ಅಷ್ಟು ಈಸಿ ಅಲ್ಲ. ಒಬ್ಬ ಬಂದು ಸೆಲ್ಫಿ ಕೊಡು ಅಂತ ಹೇಳೋದು ಅಥವಾ ಪಕ್ಕದಲ್ಲಿ ನಿಮ್ಮನ್ನು ಮುಟ್ಟಬೇಕು ಅನ್ನೋದು, ಈ ಥರದ್ದೆಲ್ಲ ಕನಸುಗಳು 100% ಕರ್ನಾಟಕದ ಎಷ್ಟೋ ಜನರಿಗಿರುತ್ತೆ. ಆ ಪ್ರೀತಿನ ಗಳಿಸಿದ್ದೀರಾ, ಎಷ್ಟು ಪ್ರೌಡ್ ಫೀಲ್ ಇದೆ ಈಗ ನಿಮಗೆ ಅಂತ ಹೇಳಿ. ಲಿಟ್ರಲಿ ಒಂದೊಂದ್ಸತಿ ನಾಮಿನೇಟ್ ಆದಾಗ ಜನ ಉಳಿಸ್ತಾರೋ ಇಲ್ವೋ ಅನ್ನೋ ಭಯ ನನಗೆ ಯಾವಾಗಲೂ ಕಾಡ್ತಾ ಇತ್ತು. ಈಗ ಸರಿ ಏನಾದರೂ ಮಾಡಿದ್ದೀನ, ಇಲ್ಲ ಏನಾದರೂ ತಪ್ಪು ಮಾಡಿದ್ದೀನ, ಅಪ್ಪಿತಪ್ಪಿ ಆಚೆ ಹೋಗ್ಬಿಡ್ತೀನ. ಯಾವಾಗಲೂ ನಾಮಿನೇಟ್ ಆದಾಗ ನಮ್ಮನ್ನು ಜನ ಆಚೆ ಏನು ಇಷ್ಟಪಡ್ತಾ ಇದ್ದಾರೆ, ಇಷ್ಟಪಡ್ತಾ ಇಲ್ಲ. ಆ್ಯಂಡ್ ಎಷ್ಟನೇ ಪ್ಲೇಸಲ್ಲಿ ನಾನು ಸೇವ್ ಆಗ್ತಿದ್ದೀನಿ ಅನ್ನೋ ನೋಡಿದಾಗ ನಾವು ಏನೇನು ಮಾಡ್ತಾಯಿದ್ದೀವಿ ಅನ್ನೋದು ನಮ್ಗೆ ಅರ್ಥ ಆಗೋಗೋದು. ಈ ಥರ ಸ್ಟೇಜ್ ಮೇಲೆ 2.5 ಕೋಟಿ ಓಟು ನನಗೆ ಬಂದಿದೆ ಅಂತಂದಾಗ ಐ ಆಮ್ ಸೋ ಬ್ಲೆಸ್ಡ್. ಎಲ್ಲರನ್ನೂ ಬಿಟ್ಟು ನಾನೇನೋ ಮಾಡಿದ್ದನ್ನು ಒಪ್ಕೊಂಡು, ಸೊ ನೀನೆಲ್ಲೋ ಸರಿ ಮಾಡಿದ್ಯಾ, ನೀನು ಕರೆಕ್ಟಾಗಿದೆಯಾ ಮನೆಯಲ್ಲಿ, ನಿನ್ನ ವ್ಯಕ್ತಿತ್ವ ಇಷ್ಟ ಆಯಿತು, ನಿನ್ನ ಪ್ರಾಮಾಣಿಕತೆ ಇಷ್ಟ ಆಯಿತು ಅಂತೆಲ್ಲ ಜನ ಬಂದು ಆಚೆ ಹೇಳಬೇಕಾದ್ರೆ ಸಾಕು, ಇದೇ ಅಲ್ವ ಇದಕ್ಕೆ ಅಲ್ವ ನಾನು ಕೆಲಸ ಮಾಡಿದ್ದು ಅಂತ. ಆ್ಯಂಡ್ ಹನುಮು ಈಸ್ ಲೈಕ್ ಫಸ್ಟಿಂದನೂ ಅವನು, ನಾನು ಯಾವಾಗಲೂ ಹೇಳೋದು ಅವ್ನು ಕರ್ನಾಟಕಕ್ಕೆ ಹೋಗಿಲ್ಲ. ಅವನು ಆಡೋದು ಎಲ್ಲರಿಗೂ ಇಷ್ಟ ಆಗುತ್ತೆ, ಅವನ ವ್ಯಕ್ತಿತ್ವ ಎಲ್ಲರಿಗೂ ಇಷ್ಟ ಆಗುತ್ತೆ. ಅವನಿಗೆ 5 ಕೋಟಿ ಬರೋದ್ರೆ ರಾ ಮೆಟೀರಿಯಲ್ ಅವನು. ಸೊ ಅವನು ಇರೋದು ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲೋ ನಮ್ಮನೆ ಮಗ ಇದ್ದಾನೆ ಅಂತ ಅನಿಸುತ್ತೆ. ಈಗ ಆ ಎರಡಕ್ಕೂ ಕಂಪೇರ್ ಮಾಡಿದಾಗ ನಾನೇ ಹೇಳಿ ಒಪ್ಕೊಂಡಿದ್ದೆ, ಹನುಮಂತು ಡಿಸರ್ವಿಂಗ್ ಇದ್ದಾನೆ, ಅವ್ನು ಗೆದ್ದಿದ್ದಾನೆ. ಆ್ಯಂಡ್ ನನಗೆ ಯಾವಾಗ 2 ಕೋಟಿ ಬಂತು, ನನಗೆ ಇಷ್ಟು ಜನ ಬಂದು ನಾನು ಒಂದು ಸತಿ ಸಿನಿಮಾ ನೋಡ್ಬಿಟ್ರೆ ಸಾಕಪ್ಪ ಅಂತ ಅನ್ನೋ ಒಂದು ಫೀಲಿಂಗ್ ಬಂತು. ಸೊ ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಅಂದರೆ ಜನದ ಪ್ರೀತಿಗೆ ನಾವೇನು ಕೊಡೋಕ್ಕಾಗಲ್ಲ. ಆ್ಯಂಡ್ ಇಲ್ಲಿವರೆಗೂ ನನ್ನನ್ನು ಕರ್ಕೊಂಬಂದುಬಿಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದ್ರ ಬಗ್ಗೆ ನನಗೆ ಏನು 2 ಮಾತೇ ಇಲ್ಲ. ಗೊತ್ತಿಲ್ಲ, ಜನರ ಆಸೆ, ಕನ್ನಡಿಗರ ಆಸೆ, ಕಾಲನೂ ಕೂಡಿ ಬಂತು, ಕಂಕಣನೂ ಕೂಡಿ ಬಂತು. ಒಂದು ವೇಳೆ ಮೋಕ್ಷಿತ ಅವ್ರಿಗೂ ನಿಮಗೂ ಕನೆಕ್ಷನ್ ಆಯಿತು ಮುಂದಿನ ದಿನಗಳು, ಸುಮ್ಮನೆ ಹಿಂಗೆ ಕೇಳೋದು, ಜನರ ಆಸೆನ ನಾನು ಹೇಳ್ತಾ ಇರೋದು ನಿಮಗೆ. ಅವ್ರಿಗೆ ಹೇಳೋಕ್ಕಾಗಲ್ಲ, ನಾನು ಇರುವಾಗ ಹೇಳ್ತಾ ಇದ್ದೀನಿ. ಕೂಡಿ ಬಂತು, ಅವ್ರಿಗೂ ಕೂಡ ತಮ್ಮನನ್ನು ನೋಡ್ಕೊಳ್ಳುವಂಥ ಒಬ್ಬ ವ್ಯಕ್ತಿತ್ವ ಬೇಕು ಅನ್ನೋ ಆಸೆ. ಆ ಥರ ಏನಾದ್ರು ಮುಂದಿನ ದಿನಗಳು ಆ ಕಂಕಣ ಏನಾದ್ರು ಕೂಡಿ ಬಂದರೆ ಮೋಕ್ಷಿತ ಮತ್ತು ನಿಮಗೆ ಹೇಗಿರುತ್ತೆ? ಆ ಥರ ಎಲ್ಲ ಏನಿಲ್ಲ, ಇಲ್ಲ 120 ದಿನ ಒಂದೇ ಮನೇಲಿದ್ದು ಕರೆಕ್ಟಾಗಿ ಕೂತ್ಕೊಂಡು ಮಾತಾಡಲಿಲ್ಲ. ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಂತೂ ಇದೆ ಒಳಗಡೆ, ಆರಾಮಾಗಿ ಮಾತಾಡ್ಕೊಂಡಂತೂ ಇದ್ವಿ. ಜಗಳ ಆಡಿದ್ರು ಅದೇನು ಮಾತಾಡಿದ್ದೀವಿ ಅದಕ್ಕೆ ಮಾತ್ರ ಕ್ಲಾರಿಫಿಕೇಶನ್ ತೊಗೊಂಡಿದ್ದೀವಿ. ಈ ಥರದ್ದೆಲ್ಲ ಇಬ್ಬರು ಮನಸ್ಸಲ್ಲೂ ಇಲ್ಲ ಆ್ಯಂಡ್ ಬರೋದು ಇಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.